ಹೊಸ ಪಡಿತರ ಚೀಟಿಗಳಿಗೆ ಅರ್ಜಿಯನ್ನ ಸಲ್ಲಿಕೆಗೆ ಸುಮಾರು 1.5 ವರ್ಷಗಳ ಕಾಲ ಸ್ಥಗಿತಗೊಳಿಸಲಾಗಿದೆ. ಹೀಗಾಗಿ ಬೇಗ ಅರ್ಜಿ ಕರೆದು ಬಡಜನರ ನಡೆಸಿರುವ ಪರದಾಟವನ್ನು ತಪ್ಪಿಸಲು ಒತ್ತಾಯ ಮಾಡುತ್ತಿದ್ದಾರೆ. ಗದಗ್ನಲ್ಲಿ ಸ್ಲಂ ಬೋರ್ಡ್ನ ಡಿಸಿ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದರು. ಸರ್ಕಾರದ ಪ್ರತಿಯೊಂದು ಸೌಲಭ್ಯವೂ ಪಡೆಯಲು ರೇಷನ್ ಕಾರ್ಡ್ ಬೇಕೇ ಬೇಕು. ಆದರೆ ಸರ್ಕಾರ ಕಾರ್ಡ್ ಇಲ್ಲದಿದ್ದಕ್ಕೆ ಸರ್ಕಾರದ ಆರೋಗ್ಯದ ಸೌಲಭ್ಯ ಪಡೆಯಲು ಆಗುತ್ತಿಲ್ಲ. ಜೊತೆಗೆ ರೇಷನ್ ಕಾರ್ಡ್ ಸಿಕ್ಕರೆ ನಾವು ಸಹ ಒಂದೊತ್ತಿನ ಊಟವನ್ನಾದ್ರೂ ಮಾಡಬಹುದು ಅಂತ ಬೋರ್ಡ್ ತೋಡ್ಕೊಂತಿದ್ದಾರೆ. ಇನ್ನು ಹೊಸ ಪಡಿತರ ಚೀಟಿಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಲಕ್ಷಾಂತರ ಬಡ ಕುಟುಂಬಗಳು ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ದಿನವಿಡೀ ಸರತಿ ಸಾಲಿನಲ್ಲಿ ನಿಲ್ಬೇಕಾಗತ್ತೆ. ಅರ್ಜಿ ಸಚಿವರ ಸಮಸ್ಯೆಗೆ ನೆಟ್ ಸೆಂಟರ್ಗಳ ಮುಂದೆ ಸರತಿ ಸಾಲಾಗಿ ಗಂಟೆ ನಿಂತರೂ ಸಹ ಸರ್ವರ್ ಬ್ಯೂಸಿ ಅಂತ ದಿನವಿಡೀ ಖಾಲಿ ಕೈಯಲ್ಲಿ ವಾಪಸ್ ಆಗ್ತಿದ್ದಾರೆ. ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಮಿತಿಯ ಕರೆ ಮೇರೆಗೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ BPL ಪಡಿತರ ಚೀಟಿಗಳನ್ನು ಯಾವುದೇ ಕಾರಣಕ್ಕೂ ರದ್ದುಗೊಳಿಸಬಾರದು ಅಂತೇಳಿ ಒಂದು ಬೃಹತ್ವಾದ ಪ್ರತಿಭಟನೆಗಳನ್ನು ನಡೆಸುವ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಆಹಾರ ಇಲಾಖೆ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಏನು ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯರು ಯಾವುದೇ ಮಾನದಂಡಗಳು ಇಲ್ಲದೆ ರಾಜ್ಯದ ಬಡ ಜನರಿಗೆ ಪಂಚ ಗ್ಯಾರಂಟಿನ ಯೋಜನೆ ಜಾರಿಗೆ ತರ್ತೀವಿ ಅಂತೇಳಿ ನುಡಿದಂತೆ ಏನು ನಡೀತೀವಿ ಅಂತ ಹೇಳಿದರು. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಪಂಚ ಗ್ಯಾರಂಟಿಗೆ ಯಾವುದೇ ಮಾನದಂಡಗಳನ್ನು ವಿಧಿಸದೆ ನುಡಿದಂತೆ ನಡಿಬೇಕು ಅಂತೇಳಿ ಈ ಒಂದು ಒತ್ತಾಯದೊಂದಿಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋರಾಟವನ್ನು ನಡೆಸಿದ್ವಿ. ಅದೇ ರೀತಿ ಗದಗ ಜಿಲ್ಲಾ ಸ್ಲಂ ಸಮಿತಿ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯದ ಆಹಾರ ಇಲಾಖೆ ಸಚಿವರು ಈ ಒಂದು ಪಡಿತರ ಚೀಟಿಗಳು ಏನು ರದ್ದು ಮಾಡಬೇಕು ಅಂತೇಳಿ ತಾವು ಈಗಾಗಲೇ ತಮ್ಮ ಹೈಕಮಾಂಡ್ಗಳಿಗೆ ಸೂಚನೆಯನ್ನು ಕೊಟ್ಟಿದ್ರಿ. ದಯವಿಟ್ಟು ಇದನ್ನು ಕೈ ಬಿಡಬೇಕು. ಎಲ್ಲ BPL ಕುಟುಂಬಗಳಿಗೆ ಪಂಚ ಗ್ಯಾರಂಟಿಗಳು ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ BPL ಕುಟುಂಬಗಳ ಕಾರ್ಡ್ಗಳನ್ನು ರದ್ದುಗೊಳಿಸಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಏನು ರಾಜ್ಯ ಸರ್ಕಾರ ತಿದ್ದುಪಡಿ ಮತ್ತು ಸೇರ್ಪಡೆಗೆ ಅವಕಾಶ ಕೊಟ್ಟಿದೆ, ಸುಮಾರು ತಿಂಗಳಾದರೂ ಕೂಡ ಲಕ್ಷಾಂತರ ಜನ ತಮ್ಮ ಪಡಿತರ ಚೀಟಿಯಲ್ಲಿ ತಿದ್ದುಪಡಿ ಮತ್ತು ಸೇರ್ಪಡೆಗಳು ಮಾಡಿದರೂ ಕೂಡ ಇನ್ನೂರಿಗೆ ಅವರಿಗೆ ಹೊಸ ಪಡಿತರ ಚೀಟಿ ಕೊಡುವಂಥ ಕೆಲಸ ಆಗಲಿಲ್ಲ. ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಆಹಾರ ಪಡಿತರ ಚೀಟಿಗಳನ್ನು ಕೊಡುವಂಥ ಸರಳೀಕರಣಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಬೇಕೇ ಬೇಕು, ಬೇಕೇ ಬೇಕು, ಬಡವರ ಪಂಚ ಗ್ಯಾರಂಟಿ ಮುಂದುವರಿಲೇಬೇಕು, ಬೇಕೇ ಬೇಕು. ಸ್ಲಂ ನಿವಾಸಿಗಳ ಹೋರಾಟಕ್ಕೆ, ಸ್ಲಂ ನಿವಾಸಿಗಳ ಹೋರಾಟಕ್ಕೆ, ಸ್ಲಂ ನಿವಾಸಿಗಳ ಹೋರಾಟ ಬೇಕು, ಬೇಕೇ ಬೇಕು. ಸರ್ಕಾರ BPL ರದ್ದತಿ ಕ್ರಮವನ್ನು ಬಿಡಲೇಬೇಕು. ಗ್ಯಾರಂಟಿ ಯೋಜನೆಯನ್ನು ಮುಂದುವರಿಸಲೇಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಬೇಕೇ ಬೇಕು, ಸ್ಲಂ ನಿವಾಸಿಗಳೇ ಬೇಕೇ ಬೇಕು, ಬೇಕೇ ಬೇಕು. ಸ್ಲಂ ನಿವಾಸಿಗಳ ಹೋರಾಟಕ್ಕೆ, ಸ್ಲಂ ನಿವಾಸಿ ಬಡವರ ಪಂಚ ಗ್ಯಾರಂಟಿಗೆ ಬೇಕು, ಸ್ಲಂ ನಿವಾಸಿಗಳ ಹೋರಾಟಕ್ಕೆ, ಸ್ಲಂ ನಿವಾಸಿಗಳ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಬಡವರ ಬೇಕೇ ಬೇಕು, ಬೇಕೇ ಬೇಕು. ಸ್ಲಂ ನಿವಾಸಿಗಳ ಹೋರಾಟಕ್ಕೆ, ಸ್ಲಂ ನಿವಾಸಿಗಳ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರದ್ದತಿ ಕ್ರಮವನ್ನು ಸರ್ಕಾರ ಕೈ ಬಿಡಲೇಬೇಕು. ಪಡಿತರ ಚೀಟಿ ರದ್ದತಿ ಕ್ರಮವನ್ನು ಸರ್ಕಾರ ಕೈ ಬಿಡಲೇಬೇಕು. ಸ್ಲಂ ನಿವಾಸಿಗಳ ಹೋರಾಟಕ್ಕೆ, ಸ್ಲಂ ನಿವಾಸಿಗಳ ಹೋರಾಟಕ್ಕೆ ಸರ್ಕಾರ ಕೂಡಲೇ BPL ರದ್ದತಿ ಕ್ರಮವನ್ನು ಕೈ ಬಿಡಲೇಬೇಕು. ಸರ್ಕಾರ ಕೂಡಲೇ BPL ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಗದಗ ಜಿಲ್ಲಾಧಿಕಾರಿಗಳ ಮೂಲಕ ಆಹಾರ ಪಡಿತರ ಚೀಟಿ ಪಡೆಯಲು ರಾಜ್ಯದ ಬಡ ಜನರಿಗೆ ಆಗುತ್ತಿರುವ ರಾಜ್ಯದ ಬಡ ಮಹಿಳೆಯರಿಗೆ
ಉಚಿತವಾಗಿ ಬಸ್ ಪ್ರಯಾಣ ಮಾಡಲಿಕ್ಕೆ ಏನು ಯೋಜನೆ ತಂದಿರೋ ಶಕ್ತಿ ಯೋಜನೆ ಆಗಿರ್ಬೋದು, ಈ ಯೋಜನೆಗಳು ಜಾರಿ ಮಾಡ್ತಾ ಇರೋದು ರಾಜ್ಯ ಸರ್ಕಾರ BPL ಪಡಿತರ ಚೀಟಿ ಮೇಲೆ. ಈ ಇತ್ತೀಚೆಗೆ ರಾಜ್ಯದ ಮುಂಚೆ ಬೇಕೇ ಬೇಕು ಬೇಕೇ ಬೇಕು ಪಂಚ ಗ್ಯಾರಂಟಿ ಮುಂದುವರಿಲೇಬೇಕು, ಪಂಚ ಗ್ಯಾರಂಟಿ ಮುಂದುವರಿಲೇಬೇಕು.